ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳ ಸ್ವ ಅಧ್ಯಯನಕ್ಕೆ ಅನುಕೂಲವಾಗುವಂತಹ ಹಲವು ವಿಷಯ ಆಧಾರಿತ ತರಗತಿಗಳು ನಮ್ಮ ಚಾನೆಲ್ನಲ್ಲಿ ಮೂಡಿ ಬರುತ್ತಿದ್ದು, ಇಂದಿನ ತರಗತಿಯಲ್ಲಿ ಕನ್ನಡ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ನಲ್ಲಿ ಈ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಈಗಲೇ ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ. ಹಾಗಿದ್ರೆ ಬನ್ನಿ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಕಳೆದೆರಡು ತರಗತಿಗಳಲ್ಲಿ ಹಲವಾರು ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಂಡಿದ್ವಿ. ಅದೇ ರೀತಿ ಇಂದಿನ ತರಗತಿಯಲ್ಲಿಯೂ ಕೂಡ ಮತ್ತಷ್ಟು ಕನ್ನಡ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಇದು ನುಡಿಗಟ್ಟುಗಳು ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಹಾಗಿದ್ರೆ ಬನ್ನಿ, ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥ. ಒಂದನೇದು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎಂಬ ನುಡಿಗಟ್ಟಿನ ಅರ್ಥ, ಸಣ್ಣವರ ಮೇಲೆ ಬಲ ಪ್ರದರ್ಶನ. ಎರಡನೇದು, ಗಾಳಿಗೆ ತೂರು ಎಂಬ ನುಡಿಗಟ್ಟಿನ ಅರ್ಥ, ತಿರಸ್ಕರಿಸು. ಮೂರನೇದು, ತಲೆಬಾಗು ಎಂಬ ನುಡಿಗಟ್ಟಿನ ಅರ್ಥ, ಶರಣಾಗು. ನಾಲ್ಕನೇದು, ದಂಗಾಗು ಎಂಬ ನುಡಿಗಟ್ಟಿನ ಅರ್ಥ, ಅಚ್ಚರಿಪಡು. ಐದನೇದು, ದಿಕ್ಕು ತೋಚದಂತಾಗು ಎಂಬ ನುಡಿಗಟ್ಟಿನ ಅರ್ಥ, ಏನೂ ತಿಳಿಯದಂತಾಗು. ಆರನೇದು, ದಿಕ್ಸೂಚಿ ಎಂಬ ನುಡಿಗಟ್ಟಿನ ಅರ್ಥ, ಮಾರ್ಗದರ್ಶಿ. ಏಳನೇದು, ದಿಕ್ಕೆಟ್ಟು ಎಂಬ ನುಡಿಗಟ್ಟಿನ ಅರ್ಥ, ಏನೂ ಕಾಣದಂತಾಗು. ಎಂಟನೇದು, ದಾರಿ ಕಾಣು ಎಂಬ ನುಡಿಗಟ್ಟಿನ ಅರ್ಥ, ಉಪಾಯ ಹೊಳೆಯೋದು. ಒಂಬತ್ತನೇದು, ದಯಮಾಡಿಸು ಎಂಬ ನುಡಿಗಟ್ಟಿನ ಅರ್ಥ, ಹೊರಡು. ಹತ್ತನೇದು, ದರ್ಬಾರು ನಡೆಸು ಎಂಬ ನುಡಿಗಟ್ಟಿನ ಅರ್ಥ, ಅಧಿಕಾರವನ್ನು ನಡೆಸು. ಹನ್ನೊಂದನೇದು, ದಮ್ಮಯ್ಯ ಗುಡ್ಡೆ ಹಾಕು ಎಂಬ ನುಡಿಗಟ್ಟಿನ ಅರ್ಥ, ಗೋಗರೆದು ಬೇಡು. ನಮ್ಗೇನಾದ್ರೂ ಬೇಕಾದ್ರೆ ಇರೋರ ಹತ್ರ ಗೋಗರಿತೀವಲ್ಲ, ಏನಾದ್ರು ಕೆಲಸ ಆಗ್ಬೇಕಾದ್ರೆ ಮಾಡಿಕೊಡಿ ಅಂತ ಹಾಗೆ. ಹನ್ನೆರಡನೇದು, ದಡ ಸೇರಿಸು ಎಂಬ ನುಡಿಗಟ್ಟಿನ ಅರ್ಥ, ಗುರಿ ಮುಟ್ಟಿಸು. 13ನೇದು, ಧೂಪ ಹಾಕು ಎಂಬ ನುಡಿಗಟ್ಟಿನ ಅರ್ಥ, ಗೌರವಿಸು. 14ನೇದು, ಧ್ರುವತಾರೆ ಎಂಬ ನುಡಿಗಟ್ಟಿನ ಅರ್ಥ, ಶಾಶ್ವತವಾಗಿರು. 15ನೇದು, ನಿಟ್ಟುಸಿರು ಬಿಡು ಎಂಬ ನುಡಿಗಟ್ಟಿನ ಅರ್ಥ, ಬಿಡುಗಡೆ ಹೊಂದು. ಇದಿಷ್ಟು ಕೂಡ ಪ್ರಮುಖ 15 ಕನ್ನಡ ನುಡಿಗಟ್ಟುಗಳು ಮತ್ತು ಅವುಗಳ ಅರ್ಥ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.